ಫ್ರೆಂಡ್ಸ್, ಎಲ್ಲರ ಮನೆಗಳಲ್ಲೂ ಪ್ಲಾಸ್ಟಿಕ್ ಪಾಟ್ ಇದ್ದೇ ಇರುತ್ತೆ. ಅದು ತುಂಬ ಬಾಳಿಕೆ ಬರಲ್ಲ, ಬಿಸಿಲಿಗೆ ಒಡೆದೋಗ್ಬಿಡತ್ತೆ ಅನ್ನೋದು ಕೆಲವೊಂದು ಕಂಪ್ಲೇಂಟು. ಒಬ್ಬರು ಕೇಳಿದ್ರು ನನಗೆ, ಅದು ಬಾಳಿಕೆ ಬರುವಂತೆ ಹೇಗೆ ಮಾಡೋದು ಅಂತ. ನಾನು ಇವತ್ತಿನ ವಿಡಿಯೋದಲ್ಲಿ ಅದನ್ನೇ ತೋರಿಸ್ತೀನಿ, ಬನ್ನಿ. ನೀವು ನನ್ನ ಚಾನಲ್ಗೆ ಹೊಸಬರಾದರೆ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ಲೈಕನ್ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿಕೊಂಡ್ರೆ ನಾನು ಹಾಕೋ ಎಲ್ಲ ವಿಡಿಯೋದ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ವಿಡಿಯೋನ ಪೂರ್ತಿಯಾಗಿ ನೋಡ್ತಾ ಹೋಗಿ. ತುಂಬ ಚೆನ್ನಾಗಿ ಕಾಣಿಸೋಂತೆ ಹೇಗೆ ಮಾಡ್ಬೋದು ಅಂತ ಕೂಡ ತೋರಿಸ್ತೀನಿ. ಮತ್ತು ಪಾಟೆಲ್ಲ ಹಳೇತಾಗಿರತ್ತಲ್ಲ, ಹಾಗೆ ನಾವು ನೋಡಿ ಇದರಿಂದ ಈ ರೀತಿ ಮಾಡ್ಬೋದು. ಹಾಗೆ ಒಂದು ಲೈಕ್ ಮಾಡಿ ಫ್ರೆಂಡ್ಸ್, ನಿಮ್ಮ ಲೈಕ್ ನನಗೆ ಎಷ್ಟೊಂದು ಖುಷಿ ಕೊಡುತ್ತೆ. ಇದು ನಾವು ಲೆಗ್ಗಿನ್ಸು ಟೀ ಶರ್ಟು ಎಲ್ಲರ ಮನೆಯಲ್ಲೂ ಇರುತ್ತಲ್ಲ. ಇವತ್ತು ನಾನು ಲೆಗ್ಗಿನ್ಸಿಂದ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಪ್ರತಿಯೊಬ್ಬರ ಹತ್ರನೂ ಲೆಗ್ಗಿನ್ಸ್ ಇದ್ದೇ ಇರುತ್ತೆ. ಅದು ಹಳೇತಾದ್ಮೇಲೆ ಬಿಸಾಕೋ ಬದಲು ಈ ರೀತಿ ಪಾಟ್ಗಳಿಗೆ ಹಾಕೋದ್ರಿಂದ ಒಂದಷ್ಟು ಪಾಟನ್ನು ಬಾಳಿಕೆ ಬರುವಂತೆ ಮಾಡ್ಬೋದು, ಬಿಸಿಲಿನಿಂದ ರಕ್ಷಣೆ ಮಾಡ್ಕೋಬೋದು, ಹಾಗೆ ಚೆನ್ನಾಗಿ ಕಾಣಿಸುವಂತೆ ಕೂಡ ಮಾಡ್ಕೋಬೋದು. ಕಲರ್ ಫೇಡ್ ಆಗುತ್ತಲ್ಲ, ಹಾಗಾಗಿ ನೋಡಿ ಲೆಗ್ಗಿನ್ಸನ್ನು ತಗೊಂಡು ನಾವು ಅದನ್ನು ಲಾಸ್ಟ್ವರೆಗೂ ನೋಡಿ, ಯಾಕಂದರೆ ದೊಡ್ಡ ಪಾಟಿಗೆ ಯಾವ ರೀತಿ ಹಾಕೋದು ಅಂತ ತೋರಿಸಿದ್ದೀನಿ. ನಾವು ಚಿಕ್ಕ ಪಾಟಿಂದ ಹಿಡಿದು ದೊಡ್ಡ ಪಾಟ್ವರೆಗೂ ಅದನ್ನು ಹಾಕ್ಬೋದು. ಒಂದು ಲೆಗ್ಗಿನ್ಸಲ್ಲಿ ಒಂದು 6ರಿಂದ 7 ಪಾಟಿಗೆ ಕೂಡ ಹಾಕ್ಕೋಬೋದು. ಅದು ಎಷ್ಟು ದೊಡ್ಡದಿದೆ ಲೆಗ್ಗಿನ್ಸು ಅನ್ನೋದ್ರ ಮೇಲೆ ಕೂಡ ಡಿಪೆಂಡ್ ಆಗುತ್ತೆ. ಬನ್ನಿ ನೋಡೋಣ ನಾನು ಯಾವ ರೀತಿ ಮಾಡೋದು ಅಂತ. ನೋಡಿ, ನಾನು ಲೆಗ್ಗಿನ್ಸನ್ನು ಮೊದಲು ಕಾಲಿಂದ ಕೆಳಗಡೆ ಪಾರ್ಟ ಇರುತ್ತಲ್ಲ, ಆ ಪಾರ್ಟನ್ನು ಕಟ್ ಮಾಡಿ ಸಣ್ಣ ಪಾಟಿಗೆ ಹಾಕ್ಕೊಳ್ತೀನಿ. ನೋಡಿ, ಈ ರೀತಿ ಸ್ವಲ್ಪ ಕಾಟನ್ ಥರ ಇರೋದನ್ನು ತೊಗೊಂಡ್ರೆ ಬೇಗ ಹಾಳಾಗಿಬಿಡತ್ತೆ. ಸ್ವಲ್ಪ ಅದನ್ನು ನಾವು ಒಳ್ಳೆ ಕ್ವಾಲಿಟಿ ಲೆಗ್ಗಿನ್ಸ್ ಆದರೆ ತುಂಬ ಬಾಳಿಕೆ ಬರುತ್ತೆ, ಮತ್ತು ಕಲರ್ಸ್ ಅಷ್ಟು ಬೇಗ ಫೇಡ್ ಆಗಲ್ಲ. ಮತ್ತು ಗಲೀಜಾದರೆ ಅದನ್ನು ತೊಳೆದು ಕೂಡ ಹಾಕ್ಬೋದು. ಇಲ್ಲ ಅದನ್ನು ತುಂಬ ಗಲೀಜಾದರೆ, ಅಂದರೆ ಬಿಳಿ ಬಣ್ಣದ್ದೇನಾದರೂ ಆದರೆ ಅದನ್ನು ನಾವು ತೆಗೆದು ಬೇರೆದನ್ನು ಹಾಕ್ಬೋದು. ನೋಡಿ, ನೀವು ಯಾವುದೇ ಕಲರ್ ಲೆಗ್ಗಿನ್ಸ್ ಕೂಡ ತಗೋಬೋದು. ಇಲ್ಲಿ ನೋಡಿ, ನಾನು ಆ ಪಾಟ್ನ ಸೈಜನ್ನು ನೋಡಿಕೊಂಡು ಅದಕ್ಕಿಂತ 1 ಇಂಚ್ ಉದ್ದ ನಾವು ಕಟ್ ಮಾಡ್ಕೋಬೇಕಾಗತ್ತೆ. ಯಾಕಂದರೆ ಸ್ವಲ್ಪ ಒಂದೊಂದು ಸಾರಿ ಅದು ಮೇಲ್ಗಡೆವರೆಗೂ ಬರಲ್ಲ. ಹಾಗಾಗಿ ನೋಡಿ, ಚಿಕ್ಕ ಚಿಕ್ಕ ಪಾಟೆಲ್ಲ ಈ ಕಪ್ಪು ಕಲರ್ ಪಾಟೆಲ್ಲ ಬಿಳಿಕಾಗ್ಬಿಡತ್ತಲ್ಲ, ಹಾಗಾಗಿ ಇದನ್ನು ಹಾಕ್ಕೊಂಡ್ರೆ ಬಾಳಿಕೆನೂ ಬರುತ್ತೆ, ಚೆನ್ನಾಗಿ ಕೂಡ ಕಾಣಿಸುತ್ತೆ. ಈ ರೀತಿ ಕಟ್ ಮಾಡಿಕೊಂಡು ನಾವು ಅದನ್ನು ಆ ಪಾಟ್ಗೆ ಹಾಕ್ಕೋಬೇಕು. ನೋಡಿ, ಒಂದು ಲೆಗ್ಗಿನ್ಸಿಂದ ನಾವು ಒಂದು 5ರಿಂದ 6 ಪಾಟ್ಗೆ ಹಾಕ್ಕೋಬೋದು. ಅಂದರೆ 2 ಸಣ್ಣ ಪಾಟು, ಹಾಗೆ ಮೀಡಿಯಮ್ ಸೈಜ್ 2 ಪಾಟು, ಮತ್ತು ಒಂದು ದೊಡ್ಡ ಪಾಟು, ಹೀಗೆ ನಾವು ಮಾಡ್ತಾ ಹೋಗ್ಬೋದು. ಮೇಲ್ಗಡೆ ಬಂದಾಗೆ ದೊಡ್ಡ ಸೈಜಲ್ಲಿ ಇರುತ್ತಲ್ಲ, ಹಾಗೆ ನಾವು ಅದನ್ನು ಹಾಕ್ತಾ ಬರ್ಬೋದು. ನೋಡಿ, ಈ ರೀತಿ ತುದಿನ ಕಟ್ ಮಾಡ್ಕೊಂಡಿದ್ದೇನಲ್ಲ, ಹಾಗೆ ಆ ಕೆಳಗಡೆ ತುದಿ ಸಣ್ಣ ಇರುತ್ತಲ್ಲ, ಆ ತುದಿ ಕೆಳಗಡೆ ಬರಬೇಕು. ಆ ರೀತಿ ನಾವು ಪಾಟಿಗೆ ಹಾಕ್ಕೋಬೇಕು. ನೋಡಿ, ಈ ರೀತಿ ಕಟ್ ಮಾಡ್ಕೊಂಡಿದ್ದೀನಿ. ಹಾಗೆ ಪಾಟಿನ ಎಲ್ಲ ಪಾಟಿಗೂ ಅದೇ ರೀತಿ ಹಾಕ್ಕೋಬೋದು. ಆದರೆ ಲಾಸ್ಟಲ್ಲಿ ನಿಮಗೆ ದೊಡ್ಡ ಪಾಟಿಗೆ ಯಾವ ರೀತಿ ಹಾಕೋದು ಅಂತ ತೋರಿಸಿದ್ದೀನಿ. ಸ್ವಲ್ಪನೂ ಇದರಲ್ಲಿ ನಾನು ವೇಸ್ಟ್ ಮಾಡೋದು ಬೇಕಾಗಲ್ಲ, ಹಾಗೆ ನಾವು ಇದನ್ನು ಹಾಕ್ಕೋಬೋದು. ನೋಡಿ, ಈ ರೀತಿ ಹಾಕ್ಕೊಂಡಿದ್ದೀನಿ. ಅದು ಸ್ಟ್ರೆಚ್ ಆಗುತ್ತಲ್ಲ, ಹಾಗಾಗಿ ನೀವು ಸ್ವಲ್ಪ ಟೈಟ್ ಇದ್ದರೂ ಕೂಡ ಸ್ವಲ್ಪ ಎಳೆದು ಹಾಕಿದರೆ ಚೆನ್ನಾಗೇ ಬರುತ್ತೆ. ನೋಡಿ, ಈ ರೀತಿ ಹಾಕ್ಕೋಬೋದು. ನಾನು ಸ್ವಲ್ಪ ಉದ್ದ ತಗೊಂಡಿದ್ನಲ್ಲ, ಸ್ವಲ್ಪ ಉದ್ದ ಆಯಿತು, ಬೇಕಾದರೆ ಕಟ್ ಮಾಡ್ಕೊಳ್ಳಿ, ಇಲ್ಲಾಂದರೆ ಹಾಗೆ ಕಟ್ಕೊಂಡ್ರೆ ಬರುತ್ತೆ. ಇದರಲ್ಲಿ ನೀರು ಕೂಡ ಪಾಸಾಗತ್ತೆ, ಹೋಲ್ಗಳೇನು ಮಾಡೋದು ಬೇಕಾಗಲ್ಲ ಕೆಳಗಡೆ ಕೂಡ ಕಟ್ಕೊಂಡ್ರೆ. ಹಾಗೆ ನೋಡಿ, ಈ ಪಾರ್ಟನ್ನು ನಾನು ಮತ್ತೊಂದು ಪಾಟ್ಗೆ ಹಾಕ್ಕೋತೀನಿ. ಮೇಲ್ಗಡೆ ಪಾರ್ಟನ್ನು ಅದರ ಅಳತೆನ ಮಾಡಿಕೊಂಡು ಈ ರೀತಿ 1 ಇಂಚ್ ಜಾಸ್ತಿ ಬಿಟ್ಕೊಂಡ್ರೆ ಸಾಕಾಗತ್ತೆ. ಅಂದರೆ ಮೇಲ್ಗಡೆವರೆಗೂ ಬರಬೇಕಲ್ಲ, ಇಲ್ಲಾಂದರೆ ಮೇಲ್ಗಡೆ ನಾವು ಅದು ಬಟ್ಟೆ ಬರದೇ ಹೋದರೆ ಮೇಲ್ಗಡೆ ಕೂಡ ಒಡೆದು ಹೋಗೋ ಸಾಧ್ಯತೆ ಇರುತ್ತೆ. ಹಾಗಾಗಿ ನೋಡಿ, ಈ ರೀತಿ ಕಟ್ ಮಾಡ್ಕೊಂಡಿದ್ದೀನಿ. ಅದನ್ನು ನಾವು ಕೆಳಗಡೆ ಸಣ್ಣ ಇರುತ್ತಲ್ಲ, ಹಾಗಾಗಿ ಆ ಭಾಗ ಕೆಳಗಡೆ ಬರೋ ಹಾಗೆ ನಾವು ಮಾಡ್ಕೋಬೇಕು. ನೋಡಿ, ಈ ಕೆಳಗಡೆ ಭಾಗ ನೋಡಿ, ಈ ರೀತಿ ಮಾಡಿಕೊಂಡ್ರೆ ನೋಡಿ ನಾನು ಯಾವ ರೀತಿ ಹಾಕ್ಕೋತೀನಿ ಅಂತ ನೋಡಿ, ತುಂಬ ಈಸಿಯಾಗಿ ಹಾಕ್ಕೋಬೋದು. ನೋಡಿ, ಅದು ಸ್ಪ್ರೆಡ್ ಆಗುತ್ತಲ್ಲ, ಹಾಗಾಗಿ ತುಂಬ ಚೆನ್ನಾಗಿ ಬರುತ್ತೆ, ಚೆನ್ನಾಗಿ ಕಾಣಿಸುತ್ತೆ ಕೂಡ. ನೀವು ಹಾಕಿದ್ದೀರಾ ಅಂತ
ಗೊತ್ತಾಗಲ್ಲ ಏನು ಹಾಕಿದ್ದೀರಾ ಅಂತ ಕೇಳ್ಬೋದು, ಅಷ್ಟು ಚೆನ್ನಾಗಿರುತ್ತೆ ನೋಡಿ. ಈ ರೀತಿ ಹಾಕ್ಕೊಂಡಿದ್ದೀನಿ. ಅಂದರೆ ನೀವು ಯಾವ ಸೈಜ್ ಪ್ಯಾಂಟ್ ಇದೆ ಅನ್ನೋದ್ರ ಮೇಲೆ ಕೂಡ ಡಿಪೆಂಡ್ ಆಗಿರುತ್ತೆ. ನೀವು ಅದೇ ಸೈಜ್ ಪಾಟನ್ನು ತೊಗೊಂಡ್ರೆ ಚೆನ್ನಾಗಿ ಬರುತ್ತೆ. ಮತ್ತು ಇಲ್ಲ ಸ್ವಲ್ಪ ದೊಡ್ಡ ಸಣ್ಣ ಇದ್ದರೂ ಕೂಡ ಅದು ಸ್ಟ್ರೆಚ್ ಆಗತ್ತಲ್ಲ ಬಟ್ಟೆ, ಹಾಗಾಗಿ ಬರುತ್ತೆ ನೋಡಿ. 2 ಪಾಟಿಗೂ ಇದೆಲ್ಲ ಹಾಕ್ಕೊಂಡಿದ್ದೀನಿ. ಮತ್ತು 1 ಕಾಲು ಹಾಗೇ ಇದೆ, ನಾನಿಲ್ಲಿ 1 ಕಾಲಿನ ಮಾತ್ರ ತೊಗೊಂಡಿದ್ದೀನಿ. ಹಾಗೆ ಮತ್ತೊಂದು ಕಾಲನ್ನು ನಾನು ಕಟ್ ಮಾಡಿ ಇಟ್ಕೊತೀನಿ. ಅದನ್ನು ವೇಸ್ಟ್ ಮಾಡೋದು ಬೇಡ. ಮತ್ತು ಇನ್ನು 2-3 ಪಾಟಿಗೆ ಹಾಕ್ಕೋಬೋದು ಅಂತ ನಾನಿಲ್ಲಿ 3 ಪಾಟಿಗೆ ಹೇಗೆ ಹಾಕೋದು ಅಂತ ತೋರಿಸಿದ್ದೀನಿ. ಎಲ್ಲವನ್ನೂ ತೋರಿಸೋದಾದರೆ ಲೆಂತಿ ಆಗಿಬಿಡತ್ತೆ ವಿಡಿಯೋ ಅಂತ ನೋಡಿ. ಈ ರೀತಿ ಕಟ್ ಮಾಡ್ಕೊಳ್ತೀನಿ. ಹಾಗೆ ನಾವು ಅಲ್ಲಿ ಇಲಾಸ್ಟಿಕ್ಕನ್ನು ಕೂಡ ಕಟ್ ಮಾಡ್ಕೋಬೇಕು, ಯಾಕಂದರೆ ಇಲಾಸ್ಟಿಕ್ ಇದ್ದರೆ ಅದು ನಮಗೆ ಹಾಕೋಕ್ಕಷ್ಟು ಚೆನ್ನಾಗಿ ಬರಲ್ಲ ಅಂತ ನೋಡಿ. ಈ ಪಾರ್ಟ್ ಇದೆಯಲ್ಲ ಇದನ್ನು ಓಪನ್ ಮಾಡ್ಕೊಬಿಡ್ತೀನಿ ನೋಡಿ. ಈ ಕಾಲು ಪಾರ್ಟ್ ಇದೆಯಲ್ಲ ಅದನ್ನು ಓಪನ್ ಮಾಡ್ಕೋತೀನಿ. ಇನ್ನೂ ದೊಡ್ಡ ಪಾಟ್ ಇದ್ದರೆ ಇದೇ ಸೈಜಲ್ಲಿ ನಾವು ಹಾಕ್ಬೋದು, ಹೀಗೆ ಹಾಕ್ಬೋದು. ಮೇಲ್ಗಡೆ ಇಲಾಸ್ಟಿಕ್ಕನ್ನು ಒಂದು ಕಟ್ ಮಾಡಿಕೊಂಡ್ರೆ ಸಾಕಾಗತ್ತೆ. ಆದರೆ ನಾನು ತಗೊಂಡಿರೋವಂಥ ಪಾಟ್ಗೆ ಅದು ಸ್ವಲ್ಪ ದೊಡ್ಡದಾಗಿತ್ತು, ಹಾಗಾಗಿ ನಾನು ಅದನ್ನು ಯಾವ ರೀತಿ ಮಾಡಿದ್ದೀನಿ ಅಂತ ನೋಡ್ತಾ ಹೋಗಿ ನೋಡಿ. ಆ ಇಲಾಸ್ಟಿಕ್ಕನ್ನು ತೆಕ್ಕೋತೀನಲ್ಲ, ಇಲಾಸ್ಟಿಕ್ಕನ್ನು ತೆಕ್ಕೊಂಡು ಕಟ್ ಮಾಡಿಕೊಂಡು ಆಮೇಲೆ ಇದಕ್ಕೆ ನಾವು ಯಾವುದೇ ರೀತಿ ಹೊಲಿಯೋ ಅವಶ್ಯಕತೆ ಇರಲ್ಲ. ಅಂದರೆ ಅದು ಕಟ್ಟೇನಾಗಲ್ಲ ಈ ಬಟ್ಟೆ ಆದರೆ, ಲೆಗ್ಗಿನ್ಸ್ ಬಟ್ಟೆ ಆಗಿದ್ದರಿಂದ. ಹಾಗೆ ನೋಡಿ ನಾನಿಲ್ಲಿ ಅದಕ್ಕೆ ಬರಲ್ವಲ್ಲ ಸೈಜು, ಹಾಗಾಗಿ ಸ್ವಲ್ಪ ದೊಡ್ಡದಿತ್ತು. ಹಾಗಾಗಿ ನಾನು ಕ್ರಾಸಲ್ಲಿ ಅದನ್ನು ಬಟ್ಟೆನ ಕಟ್ ಮಾಡ್ಕೊಳ್ತೀನಿ ನೋಡಿ. ಈ ರೀತಿ ಕ್ರಾಸಲ್ಲಿ ಕಟ್ ಮಾಡ್ಕೊಡ್ತೀನಿ. 2 ಸೈಡಲ್ಲೂ ಕಟ್ ಮಾಡಿಕೊಂಡು ನಾನು ಸ್ಟಿಚಿಂಗ್ ಮಾಡ್ತೀನಿ. ನೀವು ಸ್ಟೆಪ್ಲರ್ ಬೇಕಾದರೆ ಹಾಕ್ಕೊಳ್ಳಿ. ಸ್ಟಿಚಿಂಗ್ ಮಾಡಿ ಹಾಕೋದ್ರಿಂದ ಅದು ಟೈಟಾಗಿ ಬರುತ್ತೆ, ಇಲ್ಲ ಅಂದರೆ ಅಷ್ಟು ಚೆನ್ನಾಗಿ ಬರಲ್ಲ ಅಂತ ನಾನು 2 ಸೈಡು ಸ್ಟಿಚಿಂಗ್ ಮಾಡ್ಕೊಂಡಿದ್ದೀನಿ ನೋಡಿ. ಸ್ವಲ್ಪ ಕೆಳಗಡೆ ಸಣ್ಣ ಇರಲಿ, ಅದೇ ರೀತಿ ಕಟ್ ಮಾಡ್ಕೊಳ್ಳಿ. ಹಾಗಿದ್ರೆ ಮಾತ್ರ ಟೈಟಾಗಿ ಬಂದರೆ ಮಾತ್ರ ಅದು ಚೆನ್ನಾಗಿ ಕಾಣಿಸುತ್ತೆ ಅಂತ ನೋಡಿ. ಹಾಗೆ ನಾವು ಕೆಳಗಡೆ ಕೂಡ ಲೇವಲ್ ಮಾಡ್ಕೊಂಡಿದೆ ಬಟ್ಟೆನ ನೋಡಿ. ಈ ರೀತಿ ಬಂದಿದೆ. ಅಲ್ಲಿ 2 ಕಡೆನೂ ನಾನು ಸ್ಟಿಚಿಂಗ್ ಬರ್ತೀನಿ. ಸ್ಟಿಚಿಂಗ್ ಮಾಡೋದ್ರಿಂದ ಒಂದಷ್ಟು ನಮಗೆ ಚೆನ್ನಾಗಿ ಕಾಣಿಸುತ್ತೆ ಅಂತ ಅಷ್ಟೇ. ನೀವು ಬೇಕಾದರೆ ಸ್ಟೆಪ್ಲರ್ ಕೂಡ ಹಾಕ್ಕೋಬೋದು. ಸ್ಟೆಪ್ಲರ್ ಹಾಕ್ಕೊಂಡ್ರೂ ಕೂಡ ಗಟ್ಟಿಯಾಗಿ ಬರುತ್ತೆ, ಏನೂ ಆಗಲ್ಲ. ನಾವು ಈ ರೀತಿ ಮಾಡೋದ್ರಿಂದ ಬಟ್ಟೆ ಹಳೇತಾ ಆದರೆ ಅದನ್ನು ಬೇರೆ ಲೆಗ್ಗಿನ್ಸ್ ಬಟ್ಟೆನ ಹಾಕ್ಕೋಬೋದು. ನಾನೀಗ ಅದನ್ನು ಸ್ಟಿಚಿಂಗ್ ಬರ್ತೀನಿ ನೋಡಿ. ಇಲ್ಲಿ ನಾನು ಸ್ಟಿಚಿಂಗ್ ಬಂದಿದ್ದೀನಿ. ಕೆಳಗಡೆ ಪಾರ್ಟ್ ಸ್ವಲ್ಪ ಸಣ್ಣ ಇರೋ ಹಾಗೆ ನಾನು ಇಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ ನೋಡಿ. ಇದನ್ನು ನಾನು ಸ್ಟಿಚಿಂಗ್ ಒಳಗಡೆ ಬರೋ ಹಾಗೆ ನಾನಿಲ್ಲಿ ಹಾಕ್ತೀನಿ. ಈ ಪಾಟಿಗೂ ಕೂಡ ಅಳತೆ ಸರಿಯಾಗೋ ಹಾಗೆ ನಾನು ಕಟ್ ಮಾಡಿಕೊಂಡು ಇಲ್ಲಿ ಹಾಕ್ತೀನಿ ನೋಡಿ. ಈ ರೀತಿ ಮಾಡಿಕೊಂಡು ನೋಡಿ, ತುಂಬ ಈಸಿಯಾಗಿ ನಾವು ಇದನ್ನೆಲ್ಲ ಮಾಡ್ಬೋದು. ಒಂದಷ್ಟು ವರ್ಷ, 1 ವರ್ಷ 2 ವರ್ಷ ಬಾಳಿಕೆ ಹೆಚ್ಚು ಬಂದರೆ ಕೂಡ ಅಷ್ಟೇ ನಮಗೆ ಒಳ್ಳೆಯದಾಗತ್ತಲ್ಲ. ಇಲ್ಲಾಂದರೆ ಬೇಗ ಹಾಳಾಗಿಬಿಡತ್ತೆ ಬಿಸಿಲಿಗೆ. ಹಾಗೆ ಗಲೀಜು ಕೂಡ ಆಗಲ್ಲ. ಬಟ್ಟೆ ಗಲೀಜಾದರೆ ಅದನ್ನು ತೆಗೆದು ಎಸಿಬೋದು, ಇಲ್ಲಾಂದರೆ ತೊಳೆದು ಹಾಕ್ಬೋದು. ಈ ರೀತಿ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ. ನೀವು ಒಂದೇ ಕಲರ್ ಪ್ಯಾಂಟ್ ಇದ್ದರೆ ಎಲ್ಲದಕ್ಕೂ ಒಂದೇ ಕಲರ್ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇಲ್ಲಾಂದರೆ ಒಂದೊಂದು ಕಲರ್ ಶೇಪಲ್ಲಿ ಬರುತ್ತೆ, ತೊಂದರೆ ಇಲ್ಲ ನೋಡಿ. ಈ ರೀತಿ ಈ ಪಾಟಿಗೂ ನಾನು ಅದನ್ನೇ ಹಾಕ್ಕೊಂಡಿದ್ದೀನಿ. ಈ ವಿಡಿಯೋ ಹೇಗಿತ್ತು ಅಂತ ಕಾಮೆಂಟ್ ಮಾಡಿ, ಮತ್ತು ನೀವು ಮಾಡಿದರೆ ಹೇಗೆ ಮಾಡಿದ್ದೀರಾ ಅಂತ ಕಾಮೆಂಟ್ ಮಾಡಿ ನೋಡಿ. ಎಷ್ಟು ಚೆನ್ನಾಗಿ ಕಾಣಿಸುತ್ತೆ, ಬಿಸಿಲು ಕೂಡ ತಾಗಲ್ಲ ನೋಡಿ. ಪ್ಲಾಸ್ಟಿಕ್ ಪಾಟನ್ನು ಯಾವ ರೀತಿ ಪ್ರೊಟೆಕ್ಟ್ ಮಾಡೋದು ಬಿಸಿಲಿಂದ ಅಂತ ಈ ವಿಡಿಯೋದಲ್ಲಿ ನಾನು ತೋರಿಸಿದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಹಾಗೆ ಇನ್ನೂ ಹೊಸ ಹೊಸ ವಿಡಿಯೋಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೇ ಹೋದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಮುಂದಿನ ವಿಡಿಯೋಗಳಲ್ಲಿ ಹೊಸ ಹೊಸ ವಿಷಯಗಳ ಜೊತೆ ಬರ್ತೀನಿ. ಟೇಕ್ ಕೇರ್, ಬಾಯ್. ಈ ವಿಡಿಯೋನ ಪೂರ್ತಿಯಾಗಿ ನೋಡಿದ್ದಕ್ಕೆ ಧನ್ಯವಾದ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ.